ಹಲೋ. ಹಾ ಹೇಳಿ. ಫೋನ್ ಮಾಡಿದ್ರಿ ನಾನು ನಿಮ್ಗೆ ಬೆಳಗ್ಗೆಯಿಂದನು. ಓಕೆ, ಅದಕ್ಕೆ ಏನ್ ಮಾಡ್ಲಿ? ಮಗಳು ಏನ್ ಮಾಡ್ಲಿ ಅಂದ್ರೆ ಮಗಳು ಮಾತಾಡ್ಸಿ ಅಂತ ತಾನೇ ನಾನು ಹೇಳ್ದೆ. ನಾನು ದುಡ್ಡು ಕೇಳಕ್ ಫೋನ್ ಮಾಡಿದ್ನ ಏನ್ ಮಾಡಕ್ ಫೋನ್ ಮಾಡಿದೆ? ಓಕೆ, ಈಗ ಹೇಳ್ತೀನಿ. ಒಂದ್ ನಿಮಿಷ ನನಗಿರೋ ಒತ್ತಡ ನಿಮ್ಗೆ ಕಲ್ಪನೆ ಇಲ್ಲ ಅಂತ ನಾನು ಅವತ್ತೇ ಹೇಳಿದ್ದೀನಿ. ಈಗ ಕೇಳಿಸ್ಕೊಡಿ. ಪಾಯಿಂಟ್ ನಂಬರ್ 1, ಜೊತೆ ಇರೋದು ಅಂತಾಗಿ ನನ್ನ ಕೈಯಲ್ಲಿದ್ದೆ, ಜೊತೆಲೇ ಇದ್ರಿ, ಆಯ್ತಾ? ಆಮೇಲೆ ಮನೆ ಅಂತ ಅದು ಮನೆಗೂ ಬಂದಾಯ್ತು. ಅವನ್ ಸತ್ತ ಅನ್ಬಿಟ್ಟು ಹೊರಟ್ರಿ. ನೀವು ಡಿಸ್ಟೆನ್ಸ್ ನೀವೆಲ್ಲ ಮಾತಾಡ್ತೀರಿ, ಕೂಲಿ ತರ ಸಾಯ್ತಾ ಇದ್ದೀರಿ ಅಲ್ವಾ? ಸೊ ನಂಗೆ ಗೊತ್ತಿತ್ತು ಇಷ್ಟರಲ್ಲೇ ಮಗಳು ಹುಷಾರಿಲ್ಲ ಅನ್ನೋದು ಒಂದು ಇಶ್ಯೂ ಮಾಡಿ ಬಂದೇ ಬರ್ತಾರೆ ಇವ್ರು, ಬೇಕು ಅಂತ ಕ್ರಿಯೇಟ್ ಮಾಡಿ. ನೀವು ತುಂಬಾ ಕಿಲಾಡಿ ಅನ್ಕೊಂಡಿದೀರಿ. ನೋಡಿ, ನೀವು ನೋಡಿ ದರ್ಶನ್ದು ಎಪಿಸೋಡ್ಸ್ ಅದು ಇದು ಎಲ್ಲ ನೋಡಿ, ಆ ತರ ಇರ್ಬೇಕಿತ್ತು. ನಾನು ಹಂಗಿಲ್ವೇ? ನಾನು ದುಡ್ಡಿದ್ರು ಹಂಗೆಲ್ಲ ಮಾಡಲ್ಲ. ನಾನು ಸರಿಯಾಗಿ ಯೋಚನೆ ಮಾಡ್ತೀನಿ, ಸರಿಯಾಗಿ ಹೇಳ್ತೀನಿ, ತಾಳ್ಮೆ ಬೇಕಿಂತ ಟೈಮಲ್ಲಿ ಅಂತ. ನಿಮ್ಗೆ ಫೋನ್ ಮಾಡಿದ್ ನನಗೆ ಗೊತ್ತಿಲ್ಲ ಒತ್ತಡಗಳು ಏನೇನಿದೆ ಅಂತ. ಎಲ್ಲ ರೆಕಾರ್ಡ್ ಆಗ್ತದೆ, ಇಟ್ಕೊಳ್ಳಿ, ಇವೆಲ್ಲ ಇಟ್ಕೊಳ್ಳಿ. ನೀವು ಇದುವರೆಗೂ ಮಾಡಿರೋದು ನನಗೆ ಎಷ್ಟು ಲಾಸ್ ಅಂತ ನಿಮ್ಗೆ ಕಲ್ಪನೆಯೂ ಇಲ್ಲ, ಆಯ್ತಾ? ಒಂದು ಅಡುಗೆ ಮಾಡ್ಕೊಡೋದು ಇದು. ನಾನು ಬಹಳಷ್ಟು ಜನಕ್ಕೆ ಮೆಸೇಜ್ ಮಾಡ್ಬೇಕು, ಬಹಳಷ್ಟು ಜನಕ್ಕೆ ಜೊತೆ ನನ್ನ ಮೊಬೈಲ್ ಎಲ್ಲ ಇಟ್ಕೊಂಡಿದ್ರಿ, ಎಲ್ಲ ನಂಬರ್ಗಳು, ಇನ್ನೊಂದು ಮತ್ತೊಂದು ಎಲ್ಲವೂ ಗೊತ್ತು ನಿಮಗೆ. ನಾನು ಏನ ದರಿದ್ರಕ್ಕೆ ಹೋಗ್ತಾನೆ ಇಲ್ಲ, ಅದು ಗೊತ್ತು. ಆದ್ರೂ ನಾನು ಕಂಟ್ರೋಲ್ ತಗೋಬೇಕು. ನಾನು ಕಂಟ್ರೋಲ್ ತಗೊಳಕ್ ಆಗಲ್ಲ. ಇದ್ರೆ ನಾನು ಸಾಯೋದ್ರೊಳಗೆ ಒಂದಷ್ಟು ಮಾಡಿ ಕೊಟ್ಬಿಟ್ಟು ಸತ್ರ ಸಾಕಾಗಿದೆ ನಂಗೆ. ಅದೊಂದೇ ಟಾರ್ಗೆಟ್ ಇಟ್ಕೊಂಡಿರೋದು ನಾನು. ಹೇಳಿ, ಮಾತಾಡಿ. ಮುಂದೇನು ನೆಕ್ಸ್ಟ್ ಏನ್ ಮಾಡ್ಬೇಕಂತ ಹೀಗಿದ್ರೆ? ಅಭಿಪ್ರಾಯಗಳು ಬದಲಾಗೋದು, ಇದು ಅದನ್ನ. ಊಟಕ್ಕೂ ಗತಿ ಇಲ್ಲ, ಏನೇನೋ ಮಾಡ್ಕೊಂಡು ಕೂತಿದೀನಿ. ನಾನು ಕೆಲಸ ಮುಗಿಸಿ ಕೊಡೋರು ಕೊಟ್ಬಿಟ್ಟು ನಿಮ್ಗೊಂದಷ್ಟು ಉಳಿಸ್ಬಿಟ್ಟು ನಿಮಗೆ ಮಗಳು ದುಡ್ಡು ಕೊಟ್ಬಿಟ್ಟು ಅವತ್ ನೈಟೇ ಸಾಯ್ಬೇಕು ಅಂತ ನನ್ನ ಆಸೆ. ಹಲೋ, ಇದ್ದೀರಾ? ಅಲ್ಲಲ್ಲ, ಇದು ಗೊತ್ತಿದ್ರೆ ನೀವೆಲ್ಲ ಟೆಕ್ನಿಕ್ ಬಳಸಲ್ಲ. ಗೊತ್ತಿದ್ರು ನನ್ನ ಕಂಟ್ರೋಲ್ ತಗೊಂಡು ನಿಮ್ದು ಏನೋ ತರಲಿದೆ, ನೀವ್ ನಡೀತಿದೆ, ಅಡಿಗೆ ಮಾಡ್ಕೊಟ್ಟು ಎಷ್ಟು ವರ್ಷಗಳಾಗೋಯ್ತು. ಒಂದೊಂದೇ ಅವಾಗ ಅನ್ನೋದು ಮತ್ತೆ ಮನೆ ಅಲ್ಲಿ ರೆಡಿ ಮಾಡಿ ಐಟಮ್ಸ್ ಎಲ್ಲ ಒಂದ್ ಕಡೆ ಸೇಫ್ ಮಾಡಿ ಇಟ್ಟಿದ್ದೀನಿ. ಆಯ್ತಾ? ಈಗ ನಾನು ಬಿಸ್ನೆಸ್ ಮಾಡಿ ಯಾರ್ಯಾರು ಕೊಡ್ಬೇಕು, ನಾನು ನೀಚೆ ಹಾಕ್ತೀನಿ. ನಾನು ನೀಚೆ ಅಲ್ಲ. ಹೋಗು ಅಂದ್ರಿ, ಬಂದೆ. ಹುಷಾರಿಲ್ಲ, ನೀನ್ ಹೋಗಿ ನೀನ್ ಸುಧಾರ್ಸ್ಕೊಂಬ ಅಂತ ಬಂದ್ಮೇಲೆ ಸತ್ಯದೆ ಬರ್ತಿದ್ಯಾ? ನೀವೇ ಸರಿ. ಅಯ್ಯೋ, ಇದನ್ನ ಕೇಳಿಸ್ಕೊಳ್ರಿ. ಮಾತಾಡ್ಕೊಡ್ದು. ಈಗ ನಾನು ಬದಲಿದ್ದೀನಿ, ಕೇಳಿಸ್ಕೋಬೇಕು. ಒಂದೇ ಒಂದು ಪಾಯಿಂಟ್. ನೀವು ಬಂದ್ರಿ, ನಿಮ್ದು ಪಾಯಿಂಟ್ಸ್ ಎಲ್ಲ ನೀವು ಕ್ಲಿಯರ್ ಆಗಿ ಹೇಳ್ತಿದ್ರಿ. ನಾನು ನಿಮ್ಗೆ ನಾಳೆ ಒಂದು ಮೆಸೇಜ್ ಕಳಿಸ್ತೀನಿ ನೋಡಿ. ನನಗೆ ಅದು ಟೈಮ್ ಇರ್ಲಿಲ್ಲ, ನಂಗೆ ಬೇಡದ್ದು. ನಿಮ್ಗೆ ಏನೋ ಒಂದಷ್ಟು ಮಾಡ್ಬಿಟ್ಟು ಸಾಯ್ಬೇಕು ಅಂತಾನೆ. ನೀವೇನು ತಪ್ಪು ಮಾಡ್ತಿಲ್ಲ, ನಾನ್ ತಪ್ಪು ಮಾಡಿ ನಾನ್ ನಿಮ್ಮನ್ ಮೇಲೆ ಹುಟ್ಟಾಕೊಂಡು ಹೇಳ್ತಿದೀನಿ. ಮಾಡ್ತಿದ್ದೀರಾ? ಇವಾಗ ಈ ಮಗುನ್ ಇಟ್ಕೊಂಡು ನೆಪ ಮಾಡ್ಕೊಂಡು ಹೇಳ್ತಿದೀನಿ ಅಂತಾನ? ಅಷ್ಟೇ ಅಲ್ಲ, ಅದು ಸ್ಕೀಮ್. ನಿಮ್ಗೆ ಒಂದ್ ಕಡೆ ಇರಕ್ಕಾಗಲ್ಲ, ಅಲ್ಲಿರ್ಬೇಕು, ಇಲ್ಲಿರ್ಬೇಕು. ಇದು ರೂಮ್ಗಳು ಮಾಡ್ಕೊಂಡು ಹೋಟೆಲ್ ರೂಮ್ ಅಲ್ಲಿ ಯಾವ ಹುಡುಗಿಗೆ ಅಷ್ಟೊತ್ ಮಾಡ್ಬೇಕು, ಯಾವ ಹುಡುಗನ್ ಕತ್ಕೋಬೇಕು, ಯಾರ ಜೊತೆ ಏನ್ ಮಾಡ್ಕೋಬೇಕು ಅಂತ ನನ್ಗೆ ಪ್ಲಾನ್ಗಳು. ಓಕೆ, ಇಲ್ಲ ತಪ್ಪು, ಮತ್ತೆ ತಪ್ಪು. ನಾನು ಆತರ ಹೇಳ್ತಿಲ್ಲ, ನಾನು ಹೇಳ್ತಿರೋದೇ ಬೇರೆ. ನಿಮ್ಗೆ ಅದು ನಾಳೆ ಮೆಸೇಜ್ ಕಳಿಸ್ತೀನಿ. ಇರಕ್ಕಾಗಲ್ಲ ಅಂದ್ರೆ ಇನ್ನೇನು ಅರ್ಥ? ಅದು ನಾನು ನಾಳೆ ಮೆಸೇಜ್ ಅಲ್ಲಿ ಕಳಿಸ್ತೀನಿ. ನನ್ ಬಿ ಪಿ ರೈಸ್ ಮಾಡಿಸ್ಕೊಡಿ, ನಂಗೆ ತುಂಬಾ ಸುಸ್ತಲ್ಲಿದ್ದೀನಿ. ಬದುಕಕ್ಕೂ ಆಗದೆ ಸಾಯಕ್ಕೂ ಆಗದೆ ಹಿಂಗಿದ್ದೀನಿ, ಈ ತರ ಇದ್ದೀನಿ, ಆಯ್ತಾ? ಹೇಳಿದ್ದೀನಿ ಈ ಟೈಮಲ್ಲಿ ಬಿಸ್ನೆಸ್ ಆಗೋವರೆಗೂ ತಾಳ್ಮೆಯಿಂದ ಇರ್ಬೇಕು ಅಂತ ಹೇಳಿದೀನಿ. ಒಂದೊಂದು ರೂಪಾಯಿಗೂ ಸಾಯ್ತಾ ಇದ್ದೀನಿ. ಹೀಗಿದೆ ನನ್ನ ಪರಿಸ್ಥಿತಿ. ಇದು ಮಧ್ಯಾಹ್ನ ಇಷ್ಟೆಲ್ಲ ಮೂರ್ ಕೆಡ್ಸ್ಕೊಂಡ್ರೆ ಕೆಲಸ ಮಾಡಕ್ಕಾಗಲ್ಲ. ಆಯ್ತು, ಏನೋ ಮಾಡಿ ಮಾತಾಡಿದೀನಿ. ಅದಕ್ಕೆ ಹೊರಗೆ ಬಂದಿದ್ದು ನಾನು. ತೊಂದರೆ ಕೊಡ್ಬಾರ್ದು, ಜಗಳನೂ ಮಾಡ್ದಂಗ್ ಬಂದಿದ್ದು ಇದಕ್ಕೆ. ಅದಕ್ಕೆ ಆಯ್ತು, ಸಂತೋಷ. ನಾಳೆ ಒಂದು ಡೀಟೇಲ್ ಮೆಸೇಜ್ ಕಳಿಸ್ತಾ ಇದ್ದೀನಿ, ನೋಡ್ಬೇಕು. ಎಷ್ಟೊತ್ತಿ ಅಂತಲ್ಲ, ನಿಮ್ಗೆ ನೀವು ಓದ್ಬೇಕು. ನೀವ್ ಅದನ್ನು ಓದಿ, ನಿಮ್ಮದೆಲ್ಲ ನೀವು ಓದ್ಬೇಕ್ರಿ. ನೀವು ಓದ್ ತಿಳ್ಕೋಬೇಕು ಏನ್ ಕಷ್ಟಗಳಿದೆ ಅಂತ. ಗಂಡ ಕಷ್ಟದಲ್ಲಿದ್ದಾಗ ನನ್ನ ಜವಾಬ್ದಾರಿಗಳೇನು ಅಂತ ತಿಳ್ಕೋಬೇಕು. ನಾನೊಂದು ಲೆಟರ್ ಬರೆಯೋದಂತ ಬರದೇ ಬರ್ತೀನಿ, ಕಳಿಸ್ತೀನಿ ನೋಡಿ. ಮೈರೋ ಶೇಕ್ ಶುರು ಆಗೋಯ್ತು ನನಗೆ. ಇರ್ಲಿ, ಒಳ್ಳೇದಮ್ಮ, ಮಾಡ್ತೀನಿ ಬಿಡಿ ನಾಳೆ. ಹೇಳಿ, ನನ್ ಜೊತೆ ಸಂಸಾರ ಮಾಡಕ್ಕಾಗಲ್ವಾ? ಬೇಡ, ಬಿಟ್ಟಾಕ್ಬಿಡಿ. ನಾನು ಅದನ್ನೇ ಗೂಪಗೂ ಹೇಳಿದೆ ನೋಡ್ರಿ. ನನ್ಗೆ ಆಯ್ತು, ನಮ್ಮಿಬ್ರದ್ದು ಮಧ್ಯಾಹ್ನ ಅವ್ರಿಗೆ ಬೇಡ ಅನ್ನೋದು ಗೊತ್ತಾಗ್ಬಿಟ್ಟಿದೆ ನನ್ಗೆ. ಅವ್ರಿಗೆ ನನ್ನ ನೋಡಿದ್ರು ಆಗಲ್ಲ ಅನ್ನೋದು ಗೊತ್ತಾಗ್ಬಿಟ್ಟಿದೆ. ನನ್ನನ್ ಬಿಟ್ಟಾಕಿ ನನ್ ಮಗಳನ್ನ ನೋಡಕ್ ಹೇಳಿ ಅಂತಾನೆ ಹೇಳಿದ್ ನಾನು ಅವತ್ತು. ಆಯ್ತು, ನಿಮ್ದು ನೀವು ಮಾತಾಡಿ. ನಾನು ನಾಳೆ ಮೆಸೇಜ್ ಕಳಿಸ್ತೀನಿ, ಓದಿ ಆಮೇಲೆ ಮಾತಾಡೋಣ.
ಅಷ್ಟೇ ತಾನೇ, ನಿಮ್ಗೆ ಫ್ರೀ ಆಗಿರ್ಬೇಕು ಅಂತಾನೆ ನಾನ್ ಬಿಟ್ಟಿರೋದು. ನಾನ್ ನಿಮಗ್ ತೊಂದ್ರೆ ಕೊಡ್ಬಾರ್ದು, ನಿಮಗ್ ಟಾರ್ಚರ್ ಮಾಡ್ಬಾರ್ದು, ಅವಳು ಹಂಗ್ ಮಾಡುದು ಇವಳು ಹಿಂಗ್ ಮಾಡುದು ಅನ್ಬಾರ್ದು ಅಂತಾನೆ ನಾನ್ ಬಂದ್ಮೇಲೂ ಒಂದ್ ಮೆಸೇಜ್ ಹಾಕಿಲ್ಲ ನಿಮ್ಗೆ. ರೀ ನಾನ್ ಯಾಕೆ ಬರ್ತೇನೆ ನೋಡ್, ಅವಾಗ ಬಂದ್ ನಿಮ್ಗೆ ಟಾರ್ಚರ್ ಕೊಡ್ಬಾರ್ದು ಅಂತ ನಾನು ಹಾಕೊಳ್ಳೋ ಬಟ್ಟೆಗಳು. ಹೆಂಡತಿಯ ಕರ್ತವ್ಯ ಗಂಡನು ನೆಮ್ಮದಿಯಾಗಿರೋದು. ಗಂಡ ಮುಚ್ಕೊಂಡ್ ಹೋಗಿ ನನ್ ಮೇಲೆ ಚಪ್ಪಲಿ ಹೊಡ್ಬೇಕು, ಹೋಗಿ ರೂಮ್ ಅಲ್ಲಿ ಕುತ್ಕೊಂಡಿದ್ರು ಅವ್ನ್ ಕೆರದಲ್ಲಿ ಹೊಡ್ಕೊಂಡ್ ಬರ್ಬೇಕಾ ಈಚೆ ಕಡೆ? ಇದನ್ನ ನಾಳೆ ಪ್ರೂವ್ ಮಾಡಿ ಕೋರ್ಟಲ್ಲಿ. ಕೋರ್ಟ್ ಕೊಡಂಗಿದೆ 2 ತಿಂಗಳು ತಡ್ಕೊಂಡಿದ್ದು ಕೋರ್ಟ್ ಕೊಡ್ಬೇಕಾರೆ ಹೊಡೆದು ಕೊಲೆಗಳು ಮಾಡಿ ದುಡ್ಡಿಲ್ಲ ಅನ್ನೋ ಕಾರಣಕ್ಕೆ ಎಲ್ಲರೂ ಒತ್ತಡ ಆಗ್ತಾರೆ. ನೀವು ಆಗ್ತಿದ್ರಿ, ನಿಮ್ದೊಂದು ಸ್ಕೀಮ್ ಇತ್ತು, ಅದು ಆಗಿಲ್ಲ. ಇರ್ಲಿ ಬಿಡಿ, ನಾನು ಮಾತಾಡ್ತೀನಿ ಬಿಡಿಪ್ಪ. ನಾಳೆ ಸ್ವಲ್ಪ ಬಿಡಿ, ಸುಸ್ತಾಗ್ಬಿಟ್ಟಿದೀನಿ, ನಡುಕ್ತಾ ಇದ್ದೀನಿ ಬಿಪಿಲಿ. ನಾ ಮಾತಾಡ್ತೀನಿ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.